ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಗಲ್ಲಿ ಪಿಸ್ತೂಲ್ಗಳನ್ನು ಸ್ಮಗ್ಲಿಂಗ್ ಮಾಡಿ ಮಹಾರಾಷ್ಟ್ರ ನಾಂದೇಡ್ ಜಿಲ್ಲೆಯಿಂದ ಇಲ್ಲಿಗೆ ಸ್ಮಗಲ್ ಮಾಡಿ ಅಕ್ರಮವಾಗಿ ಇಲ್ಲಿ ಮಾರ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ನಾವು ಬೀದರ್ ಜಿಲ್ಲೆಯ ಪೊಲೀಸರು ಟ್ರ್ಯಾಪ್ ಮಾಡಿ ನಿನ್ನೆ ಇಬ್ಬರು ಆರೋಪಿಗಳನ್ನು ಹಿಡಿಯಲಾಗಿದೆ. ಇಬ್ಬರು ಆರೋಪಿಗಳು ಕೂಡ ನಮ್ಮ ಬೀದರ್ ಜಿಲ್ಲೆಗೆ ಸೇರಿದ್ದಾರೆ. ಆದರೆ ಈ ಕಂಟ್ರಿ ಪಿಸ್ಟಲ್ಗಳನ್ನು ವಿತ್ 26 ಲೈವ್ ಎಮ್ಯುನೇಷನ್ ನಾಂದೇಡಿಂದ ಒಬ್ಬ ಕುಖ್ಯಾತ ಇಲ್ಲಿಗಲ್ ಆರ್ಮ್ಸ್ ಡೀಲರ್ ಕಡೆಯಿಂದ ತಂದು ಇಲ್ಲಿ ಲೋಕಲಲ್ಲಿ ಕೆಲವರು ಮಾರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಖಚಿತ ಮಾಹಿತಿ ನಮಗಿದೆ. ಅದರ ಪ್ರಕಾರ ನಿನ್ನೆ ಟ್ರ್ಯಾಪ್ ಮಾಡಿ ಅವರನ್ನು ಹಿಡಿದು ಅವರ ಕಡೆ 5 ಪಿಸ್ಟಲ್ಗಳನ್ನು ನಾವು ನಿನ್ನೆ ವಶಕ್ಕೆ ಪಡೆದಿದ್ದೇವೆ. ಜೊತೆ 26 ಲೈವ್ ರೌಂಡ್ಸ್ ಕೂಡ ನಾವು ನಿನ್ನೆ ಜಪ್ತಿ ಮಾಡಿದ್ದೇವೆ ಅವರ ಕಡೆಯಿಂದ. ಅದಲ್ಲದೆ ಅವರ ಕಡೆ ಸುಮಾರು ಒಂದು 5 ತಲವಾರ್ಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಕೆಲವು ದಿನಗಳ ಹಿಂದೆ ಬೀದರಲ್ಲಿ ಗಾಂಜಾ ತಡೆಗಟ್ಟಲು, ನಾರ್ಕೋಟಿಕ್ಸ್ ತಡೆಗಟ್ಟಲು ಒಂದು ಟೀಮನ್ನು ನಾವು SP ಆಫೀಸ್ ಹಂತದಲ್ಲಿ DYSPಗಳ ನೇತೃತ್ವದಲ್ಲಿ ನಾವು ಮಾಡಲಾಗಿದೆ. ಅದೇ ತಂಡ ಈ ಮಾಹಿತಿಯನ್ನು ಕೂಡ ಪಡೆದು ಈ ಆಪರೇಷನ್ ಕೂಡ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. There is a procedure to get weapons. ಲೀಗಲಿ ವೆಪನ್ ಪಡೆಯಕ್ಕೆ ಒಂದು ಪ್ರೊಸೀಜರ್ ಇದೆ. ಅದನ್ನು ಫಾಲೋ ಮಾಡೋದಕ್ಕೆ ಈ ರೀತಿ ಇಲ್ಲಿಗಲ್ ವೆಪನ್ಸ್ ಅನ್ನು ಪಡೆದು ಲಾ ಅಂಡ್ ಆರ್ಡರ್ ಸಮಸ್ಯೆ ಮಾಡಬೇಕಂತ ಪ್ರಯತ್ನ ಮಾಡುವ ಎಲ್ಲರ ಮೇಲೇನೂ ನಮ್ಮ ಬೀದರ್ ಪೊಲೀಸರು ಅತಿಲ್ ಕಂಡಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್ ನಾಂದೇಡ್ ತಂದಿದ್ದಾರೆ. ಸೊ ಅವರು ವೃತ್ತಿಪರರು ಅಂತ ತಮ್ಮ ಪ್ರಕಾರ ನಾಂದೇಡ್ ಇಲ್ಲೇನು ಖರೀದಿ ಮಾಡಿದ್ದಾರೆ, ಅವ್ರು ಮೊದಲು ಖರೀದಿ ಮಾಡಿದಾರೋ ಅಥವಾ ಇದೇ ಫಸ್ಟ್ ಟೈಮು ಅವ್ರ ಮೇಲೆ ಏನಾದ್ರು ಅಪರಾಧ ಕೇಸ್ಗಳು ಇತ್ತು ಅಂತ? ಅವರ ಮೇಲೆ ಯಾವುದೇ ರೀತಿ ಅಪರಾಧ ಕೇಸ್ಗಳಿಲ್ಲ. ಈ ಮಧ್ಯದಲ್ಲಿ ನಾಂದೇಡಿಂದ ತಂದು ಇಲ್ಲಿ ಮಾರಬೇಕಂತ ಒಬ್ಬ ಅಪರಾಧಿ ಅಮನ್ಜಿತ್ ಅಂತಿದ್ದಾನೆ. ಈ ಹಿಂದೆ ಒಂದು 307 ಕೇಸ್ ಇದೆ ಆ ರೀತಿ ಮೇಲೆ. ಅದು ಬಿಟ್ಟರೆ ಆರ್ಮ್ಸ್ ಆಕ್ಟ್ ಅಲ್ಲಿ ಯಾವುದೇ ಕೇಸು ದಾಖಲೆ ಆಗಿದೆ. ಇಲ್ಲಿ ಬೀದರ್ದಲ್ಲಿ ಒಂದು ಕೇಸ್ ಇದೆ ಸರ್, ಅಥವಾ ಬೀದರಲ್ಲಿದ್ದ ಇಬ್ಬರ ಆರೋಪಿಗಳ ಮೇಲೆ ಒಬ್ಬರ ಮೇಲೆ ಒಂದು 307 ಕೇಸ್ ಇದೆ. ವೆಂಕಟೇಶ್ ಇಲ್ಲಿ ಒಬ್ಬ ವ್ಯಾಪಾರಸ್ಥನಿಗೆ ಕೊಡಬೇಕಂತ ಪ್ರಯತ್ನ ಮಾಡ್ತಿರುವಾಗ ನಮಗೆ ಮಾಹಿತಿ ವಸ್ತು ಎಲ್ಲವೂ ಸರ್ ಎಲ್ಲವೂ ಒಬ್ಬರಿಗೆ ಕೊಡೋಕೆ ಮಾಡಿದ್ರು ಅಥವಾ ಡಿಫ್ರೆಂಟ್? ಒಂದು ಮಾತ್ರ ಡೆಲಿವರಿ ಮಾಡಕ್ ಬಂದಿದ್ದಾರೆ, ಮಿಕ್ಕಿದ್ದು ಅವ್ರ ಕಡೆ ಇದೆ. ಅಂದ್ರೆ ಅವ್ರ 3 ಬ್ಯಾಗ್ ಅಲ್ಲಿ ಒಂದೇ ಇತ್ತು ಅಥವಾ ಡಿಫ್ರೆಂಟ್ ಆಗಿತ್ತು ಸರ್? ತಾವು ತಮ್ಮ ಇದರಲ್ಲಿ 3 ಬ್ಯಾಗ್ ಅಲ್ಲಿ ಹಿಡಿದಿದ್ವಿ ಅಂತ ಹೇಳಿದ್ರು ಸರ್. ಹೌದು, ಒಂದು ವ್ಯಕ್ತಿಗೆ ಮಾರಾಟ ಮಾಡಕ್ ಬಂದಿದ್ದು ಎಲ್ಲಾ ವೆಪನ್ಸ್ ಒಟ್ಟಿಗೆ ತಗೊಂಡು ಬಂದಿದ್ದಾರೆ. ಇದನ್ನು ಯಾರು ಕೊಡಕ್ಕೆ ಬಂದಿದ್ದಾರೆ ಅಂದ್ರೆ ಅಂದಾಗ ಮಾತ್ರ ಅವರಿಬ್ಬರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟ ಹೋಟೆಲ್ ಬಿಸ್ನೆಸ್ ವ್ಯಾಪಾರ ಮಾಡ್ತಿದ್ದಾರೆ. ಆ ಯಾರಿಗೂ ಕೊಡಬೇಕಂತ ಬಂದಿದ್ದಾರೋ ಅವರನ್ನು ಕೂಡ ವಿಚಾರಣೆ ಒಳಪಡಿಸ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿ ಪಡೆದು ಕಾನೂನು ಕ್ರಮದಲ್ಲಿ ಇಬ್ಬರು ಆರೋಪಿಗಳನ್ನು ಕೂಡ ನಾವು ನಿನ್ನೆನೆ ಜಾಯಿಂಟ್ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ತಾ ಇದ್ದೇವೆ. ಆಮೇಲೆ ಮೇನ್ ದಂಧೆ ಮಾಡುವ ಆರ್ಮ್ಸ್ ಡೀಲರ್ನ ನಾವು ನಾಂದೇಡ್ ಪೊಲೀಸರ ಸಹಾಯದೊಂದಿಗೆ ನಾವು ಆ ವ್ಯಕ್ತಿಯನ್ನು ಕೂಡ ಹಿಡಿಬೇಕಂತ ಪ್ರಯತ್ನ ಮಾಡ್ತಿದ್ದೇವೆ. ಶೀಘ್ರದಲ್ಲ ಆ ವ್ಯಕ್ತಿಯನ್ನು ಕೂಡ ಹಿಡಿತೇವೆ. ಆ ವ್ಯಕ್ತಿ ಮೇಲೆ ಈಗಾಗಲೇ ಬಹಳಷ್ಟು ಆರ್ಮ್ಸ್ ಆಕ್ಟ್ ಕೇಸಸ್ ನಾಂದೇಡಲ್ಲಿ ಇತ್ತು. ಅಂಡ್ ನಾಂದೇಡಿಂದ ಗಡೀಪಾರು ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾರೆ. ಈ ನಿನ್ನೆ ನಾವು ಜಸ್ಟ್ ಟ್ರ್ಯಾಪ್ ಮಾಡಿ ಹಿಡಿದಿದ್ದೇವೆ. ಇನ್ವೆಸ್ಟಿಗೇಷನ್ ಡೀಪ್ ಆಗಿ ಮಾಡ್ತೇವೆ. ಎಷ್ಟು ಮಾಹಿತಿ ಬರ್ತದೆ ಅಷ್ಟು ಮಾಹಿತಿ ಮಾಧ್ಯಮದವರಿಗೆ ನಾವು ಅದು ತಿಳಿಯಬೇಕಾಗಿದೆ. ಆಬ್ವಿಯಸ್ಲಿ ವೆಪನ್ ತಗೊಂಡು ಏನಾದ್ರು ಒಂದು ದೌರ್ಜನ್ಯ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇರ್ಬೋದು. ಐ ಆಮ್ ವೆರಿ ಹ್ಯಾಪಿ ದಟ್ ಅವ್ರ ಬೀದರ್ ಪೊಲೀಸ್ ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡಿ ಯಾವುದೇ ಅನಾಹುತ ಆಗೋಕ್ಕಿಂತ ಮುಂಚೆನೇ ಈ ರೀತಿ ರೇಟ್ ಮಾಡಿದ್ದಾರೆ. ಆಕ್ಟಿವ್ ಇದೆ ಆ ಜಾಲ. ಇಲ್ಲಿವರೆಗೆ ಯಾರ್ಯಾರಿಗೆ ಮಾರಿದ್ದಾರೆ ಅನ್ನೋದನ್ನು ಇನ್ನೂ ತೆಗಿಬೇಕಿದೆ. ಅಷ್ಟು ಜನರ ಕಡೆಯಿಂದ ನಾವು ವೆಪನ್ ಸೀಸ್ ಮಾಡ್ತೀವಿ. ಒಂದು ವೇಳೆ ಈಗಾಗಲೇ ಮಾರಾಟ ಆಗಿದೆ ಅನ್ನೋದು ಖಚಿತವಾದ್ರೆ ಮಾತ್ರ ಅವ್ರ ಕಡೆಯಿಂದ ಕೂಡ ನಾವು ವೆಪನ್ ಸೀಸ್ ಮಾಡ್ತೀವಿ. ಸುಮಾರು 1 ಲಕ್ಷ ಹೇಳ್ತಾರೆ. ಇಟ್ ಇಸ್ ಅ ಬ್ಲ್ಯಾಕ್ ಮಾರ್ಕೆಟ್. ಇದು ಕಂಟ್ರಿ ಪಿಸ್ಟಲ್, ಇಟ್ ಇಸ್ ನಾಟ್ ಸಮ್ ಇದು ಲೀಗಲ್ ವೆಪನ್ ಅಲ್ಲ, ಅದು ಕಂಟ್ರಿ ಮೇಡ್ ಪಿಸ್ಟಲ್. ಸೊ ದೇ ಆರ್ ಸೆಲ್ಲಿಂಗ್ ಇಟ್ ಫಾರ್ 1 lakh. ಒಂದೊಂದು 1 ಲಕ್ಷಕ್ಕೆ ಮಾರ್ಬೇಕಂತ. ಸರ್ ನಮ್ಮ ಹಿಂದೆ ATM ಇದಾದಾಗ ಆ ಇದು ಬಳಸಿದ್ದು ಇದಕ್ಕೆ ಮ್ಯಾಚ್ ಏನಿಲ್ಲ
10 ರೌಂಡ್ಸ್ ಬಳಸಿದ್ದಾರೆ ಅಂತ 10 ರೌಂಡ್ಸ್ ಎಲ್ಲಿ ಬಳಸಿದ್ರು ಅನ್ನೋದೇನಾದ್ರು ಅದು ತಿಳ್ಕೋಬೇಕಾಗಿದೆ. ಇನ್ವೆಸ್ಟಿಗೇಷನ್ ಮಾಡ್ತೀವಿ ನಾವು, ಪೊಲೀಸ್ ಕಸ್ಟಡಿ ಪಡೆದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮುಂದೆ ಮಾಹಿತಿ ಇರ್ತೇವೆ. ಎಲ್ಲಾದ್ರೂ ರಿಹಾರ್ಸಲ್ ಅಂತ ಹೇಳಿ ಏನಾದ್ರು ಪ್ರಾಕ್ಟೀಸ್ ಮಾಡಿ ಫೈಲ್ ಮಾಡಿದ್ರ ಅಥವಾ ಬೇರೆ ಯಾವ್ದಾದ್ರು ಅಪರಾಧದಲ್ಲಿ ಇದನ್ನ ಯೂಸ್ ಮಾಡಿದ್ರೆ ಅನ್ನೋದು ಇನ್ನು ತಿಳಿಯಬೇಕಾಗಿದೆ. ಸರ್, ಒಂದು ಪಿಸ್ತೂಲ್ ಎಷ್ಟು ಬುಲೆಟ್ಸ್ ಇರ್ತದೆ? ರೇಂಜ್ ಎಷ್ಟು ಸರ್? 8 ಬುಲೆಟ್ಸ್ ಅಂತ 8 ರೌಂಡ್ಸ್ ಕೆಪಾಸಿಟಿ. ಇದು ಒಂದು ಮ್ಯಾಗ್ಝಿನ್ 8 ರೌಂಡ್ಸ್ ಕೆಪಾಸಿಟಿ. ಎಷ್ಟು ಎಂಎಂ ಇದೆ ಸರ್? 9 mm ಕಂಟ್ರಿ ಪಿಸ್ತೂಲ್. ರೇಂಜ್ ಎಷ್ಟು ಬರುತ್ತೆ ಸರ್? Hardly 25 meters. Accurate range 25 meters. ಇಲ್ಲ, ಅವರು ಶಾಕ್ ಆಗಿದ್ದಾರೆ. ಆಕ್ಚುಲಿ ದೇ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ನಾವು ಹೋಗಿ ರೈಡ್ ಮಾಡ್ಕೊಂಡು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಅವ್ರು ಯಾವುದೇ ರೀತಿಯ ಸರ್ ಟ್ರ್ಯಾಪ್ ಮಾಡಿದ್ವಿ ಅಂತ ಹೇಳಿದ್ರಿ ಸರ್, ನಿಮ್ಮವರೇ ಪ್ಲಾನ್ ಮಾಡಿದ್ರ ಸರ್ ಖರೀದಿಗೆ? ಇಲ್ಲ, ನಮಗೆ ಮಾಹಿತಿ ಬಂದಿದೆ ಇಂಥ ವ್ಯಕ್ತಿ ಕಡೆಯಿಂದ ಒಂದು ಆರ್ಡರ್ ಮಾಡಲಾಗಿದೆ, ಇಂಥ ವ್ಯಕ್ತಿ ಕಡೆಯಿಂದ ಆರ್ಡರ್ ಮಾಡಲಾಗಿದೆ ಅಂತ ಗೊತ್ತಿದೆ ನಮಗೆ. ಸೊ ಅಲ್ಲಿಗೆ ಡೆಲಿವರಿ ಆಗೋಕ್ಕಿಂತ ಮುಂಚೆ ನಾವು ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರಿ ಸರ್? ಇಬ್ಬರಿಗೂ ಅರೆಸ್ಟ್ ಮಾಡಿದ್ದೇವೆ. ಮೇನ್ ಅಪರಾಧಿಗಳು ಇಬ್ಬರಿಗೂ ಅರೆಸ್ಟ್ ಮಾಡಿದ್ದೇವೆ. ಯಾರಿಗೆ ಕೊಡಬೇಕಂತ ಹೋಗ್ತಿದ್ರೆ ಅವನು ವಿಚಾರಣೆ ಒಳಪಡಿಸ್ತಾರೆ. ಸರ್ ಇವರು ಏನ್ ಇಬ್ರು ಇದಾರಲ್ಲ, ಇವರೇ ಖರೀದಿ ಮಾಡ್ತಾ ಇದ್ರ ಅಥವಾ ಬೇರೆ ಸಹಾಯ ಮಾಡಿ ಅಲ್ಲಿಂದ ತಂದು ಮಾರ್ತಾ ಇದ್ದಾರೆ. ಲೈಕ್ ದೇ ಆರ್ ಮೀಡಿಯೇಟರ್ಸ್. ಮೀಡಿಯಾ ಖರೀದಿಯ ಪ್ಲಾನ್ ಮಾಡಿದಂತೆಗೆ ವಿಚಾರಣೆಗೆ ಒಳಪಡಿಸ್ಲಿಕ್ಕೆ ವಶಕ್ಕೆ ತಗೊಂಡಿದ್ದೀರಿ ಸರ್? ತಗೊಳ್ತಾ ಇದ್ದಾರೆ. ಓಕೆ.